ಅವರು ರಿಯಾಕ್ಷನ್ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಅವರು ಇಂಥ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಆ ಥರ ಈ ಥರದ್ದೊಂದು ತಪ್ಪು ಮಾಡಿದ್ದಾರೆ ಅಂತ ನನ್ನ ಮನಸ್ಸು ಒಪ್ತಾ ಇಲ್ಲ. ವಿನೀಶ್ ಬಗ್ಗೆನೂ ತಾವು ಕಳವಳ ವ್ಯಕ್ತಪಡಿಸಿದ್ರಿ. ಪಾಪ ಅವ್ನಿಗೇನು ಗೊತ್ತಾಗ್ತಿಲ್ಲ, ತುಂಬಾ ಕಷ್ಟ ಆಗ್ತಿದೆ ಅಂತ. ಯಾಕಂದ್ರೆ ಪುಟ್ಟ ವಯಸ್ಸಿಗೆ ಈ ಥರದ್ದೆಲ್ಲ ಸಿಚುಯೇಷನ್ ನೋಡಿದಾಗ ತುಂಬಾ ಸಂಕಟ ಆಗ್ತಿರುತ್ತೆ. ಅಭಿಮಾನಿಗಳ ಒಂದು ಸೇಫ್ಟಿನ ನೋಡ್ತಿದ್ದಂತ ದಾಸ ಒಬ್ಬ ಅಭಿಮಾನಿನ ಕರ್ಬಿಟ್ಟು ಓಡಿಸಿ ಸಾಯಿಸ್ತಾರೆ ಅಂದ್ರೆ ಯಾರಿಗೂ ನಂಬಕ್ಕಾಗಲ್ಲ. ಒಂದು ಜೀವಕ್ಕೂ ಒಂದು ನ್ಯಾಯ ಸಿಗ್ಬೇಕು, ಆ ಕಡೆಯಿಂದಲೂ ಸಂಕಟ ಆಗುತ್ತೆ. ಆ ಫ್ಯಾಮಿಲಿ ನೋಡಿದಾಗ್ಲೂ ನಮ್ಗೆ ಕಣ್ಣಲ್ಲಿ ನೀರು ಬರುತ್ತೆ. ಅಂಡ್ ದರ್ಶನ್ ಸರ್ ಸಿಚುಯೇಷನ್ ನೋಡಿದಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ತಪ್ಪು ಯಾರು ಮಾಡಿದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅವರ ಸಹಚರರು ಸೇರಿದಂತೆ ಟೋಟಲ್ 19 ಜನರು 14 ದಿನಗಳ ಕಾಲ ಜೈಲುವಾಸ ಅನುಭವಿಸಬೇಕಾದಂಥ ಸಂದರ್ಭ. ಸೊ ಈಗ ನನ್ನೊಟ್ಟಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ, ಜೊತೆಗೆ ಅವರ ಅಭಿಮಾನಿ ಕೂಡ ಆಗಿರ್ತಕ್ಕಂಥ ನಟಿ ಅನುಷಾ ರೈ ಅವರಿದ್ದಾರೆ. ಅವರು ತಮ್ಮ ಅಭಿಪ್ರಾಯವನ್ನ ಸೋಷಿಯಲ್ ಮೀಡಿಯಾದ ಮೂಲಕ ವ್ಯಕ್ತಪಡಿಸಿದ್ರು. ದರ್ಶನ್ ಅವರು ಹೇಗೆ ಅನ್ನೋದನ್ನ, ಅವರು ಕಂಡಂತೆ ಹೇಗೆ ಅನ್ನೋದನ್ನ ಜನರಿಗೆ, ಅಭಿಮಾನಿಗಳಿಗೆ ತಿಳಿಸುವಂತ ಕೆಲಸ ಮಾಡಿದ್ರು. ಸೊ ಈಗ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ನಾನು ಮಾತಾಡ್ಲಿಕ್ಕೆ ರೆಡಿ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್, ನಮಸ್ತೆ. ಹಾಯ್, ನಮಸ್ತೆ. ಈ ಸಂದರ್ಭದಲ್ಲಿ ಅವರ ಆಪ್ತರೇ ಆಗಲಿ, ಯಾರೇ ಆಗಲಿ, ದರ್ಶನ್ ಪರ ಮಾತಾಡಿದ್ರು ಕಾಂಟ್ರವರ್ಸಿ ಆಗ್ತಿದೆ, ವಿರೋಧ ಮಾತಾಡಿದ್ರು ಕಾಂಟ್ರವರ್ಸಿ ಆಗ್ತಿದೆ. ಸೊ ನಿಮ್ಮಲ್ಲೂ ಕೂಡ ಒಂದು ಅಂಜಿಕೆ ಇದ್ದೇ ಇದೆ ಏನು ಮಾತಾಡಬೇಕು ಅಂತ. ಆದ್ರೂ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಾವು ಹೇಳ್ಕೊಂಡಂತೆ, ತಾವು ಅಭಿಪ್ರಾಯ ಹಂಚ್ಕೊಂಡಂತೆ, ಫಸ್ಟ್ ನನಗೆ ಅನುಷಾ ಅವರು ರಿಯಾಕ್ಷನ್ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ? ಮೊದಲನೇದಾಗಿ ನಾನು ರೇಣುಕಾಸ್ವಾಮಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ಅವರ ಕುಟುಂಬಕ್ಕೆ ದುಃಖನ ತಡ್ಕೊಳ್ಳುವಂಥ ಶಕ್ತಿ ಆ ದೇವರು ಕೊಡಲಿ ಅಂತ ಕೇಳ್ಕೊತೀನಿ. ಹಾಗೆ ಇವಾಗ ನಾ ಕಂಡ ದರ್ಶನ್ ಸರ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಸೊ ತುಂಬ ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ, ತುಂಬ ಒಳ್ಳೆ ಗುಣಗಳನ್ನ ಹೊಂದಿರುವಂಥವ್ರು, ತುಂಬ ಒಳ್ಳೆಯದನ್ನ ಕೂಡ ಮಾಡ್ಕೊಳ್ತಾನೆ ಬಂದಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ನೋಡಿದ್ದೀರಾ, ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಸೊ ಅವರು ಇಂಥ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಈ ಥರದ್ದೊಂದು ತಪ್ಪು ಮಾಡಿದ್ದಾರೆ ಅಂತ ನನ್ನ ಮನಸ್ಸು ಒಪ್ತಾ ಇಲ್ಲ. ಏನೇ ಆಗಲಿ, ತಪ್ಪು ಮಾಡಿದ್ದಾರೆ ಅಂತ ನಾನು ನೋಡಿಲ್ಲ, ನೀವು ನೋಡಿಲ್ಲ. ಆ್ಯಂಡ್ ಏನು ನೀವೆಲ್ಲ ಮೀಡಿಯಾದಲ್ಲಿ ತೋರಿಸ್ತಿದ್ದೀರ ಅಷ್ಟೇ ನನಗೂ ಕೂಡ ಗೊತ್ತಿದೆ, ಆ್ಯಂಡ್ ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಈ ಒಂದು ತಪ್ಪು ಮಾಡಿದರೆ ಇಲ್ಲ ಅನ್ನೋದನ್ನ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಕಾನೂನು ಅನ್ನೋದೊಂದಿದೆ. ಕಾನೂನು ಮುಂದೆ ನಾನಾಗಲಿ ಅಥವಾ ಯಾರೇ ಆಗಲಿ ತಲೆ ಬಾಗಲೇಬೇಕಾಗುತ್ತೆ. ಕಾನೂನು ಮುಂದೆ ನಾವು ಯಾರೂ ದೊಡ್ಡವರಲ್ಲ. ಕೊನೆಯದಾಗಿ ಒಂದೇ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎರಡೂ ಕಡೆ ನ್ಯಾಯ ಸಿಗಲಿ. ಯಾಕಂದರೆ ಒಂದು ನ್ಯಾಯ ಮಂದಿರದಲ್ಲಿ ನ್ಯಾಯ ಯಾವತ್ತಿದ್ರೂ ಸತ್ಯದ ಕಡೆ ಇರಲಿ. ಆ್ಯಂಡ್ ದರ್ಶನ್ ಸರ್ ಈ ಪರೀಕ್ಷೆನ ಗೆದ್ದು ಬರಲಿ. ಅವ್ರು ನಂಬಿರುವಂಥ ಚಾಮುಂಡೇಶ್ವರಿ ತಾಯಿನೇ ಅವ್ರನ್ನ ಕಾಪಾಡಲಿ. ಆದಷ್ಟು ಬೇಗ ಕೆಟ್ಟ ದಿನಗಳು ಕಳೆದು ಒಳ್ಳೆ ದಿನಗಳು ಬರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ದರ್ಶನ್ ಸರ್ನ ನಾನು ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳನ್ನ ನೋಡ್ಕೊಳ್ತಾ ಬೆಳೆದಿರೋಳು. ಅವತ್ತು ನಾನು ಅವರ ಅಭಿಮಾನಿನೇ, ಇವತ್ತು ಅವರ ಅಭಿಮಾನಿನೇ, ಮುಂದೇನೂ ಅವರ ಅಭಿಮಾನಿನೇ ಆಗಿರ್ತೀನಿ. ಸೊ ನ್ಯಾಯ ಎರಡೂ ಕಡೆ ಸಿಗಲಿ ಅಂತಲೇ ನಾನು ಆ ದೇವ್ರನ್ನ ಕೇಳ್ಕೊತೀನಿ. ಕಾನೂನಿದೆ, ನೋಡ್ಕೊಳ್ಳುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.